ಎಲ್ರಿಗೂ ನಮಸ್ಕಾರ. ಕಾಫಿ ವಿತ್ ಕಿರಣ, ಸಾರಿ ಸಿಗರೇಟ್ ವಿತ್ ಕರ್ಣ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಗೆಲ್ರಿಗೂ ಸ್ವಾಗತ. ನಾನು ನಿಮ್ಮ ನೆಚ್ಚಿನ ಕರ್ಣ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಬಂದಿರುವ ವಿಶೇಷ ವ್ಯಕ್ತಿ ಯಾರು ಗೊತ್ತಾ ಸರ್? ಈ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ. ಸರ್ ಹೇಳಿ, ಈ ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ಏನು ಅನ್ನಿಸ್ತಾ ಇದೆ ನಿಮಗೆ? ನನಗೆ ಆ್ಯಕ್ಚುಲಿ ಏನೇನೋ ಅನ್ನಿಸ್ತಾ ಇದೆ, ಬಟ್ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನನಗೆ ತಲೆ ಓಡ್ತಾ ಇಲ್ಲ. ಆ್ಯಕ್ಚುಲಿ ನಾನು ಸಿಗರೇಟ್ ಸೇದಿ 1 ಅವರ್ ಆಯಿತು. ಒಂದು 5 ನಿಮಿಷ ಟೈಮ್ ಕೊಟ್ಟರೆ ಸಿಗರೇಟ್ ಸೇದ್ಕೊಂಡು ಆಮೇಲೆ ನಿಮ್ಮ ಜೊತೆ ಮಾತಾಡ್ಬೋದಾ? ಶೂರ್ ಸರ್, ಖಂಡಿತ. ನೋಡಿದ್ರಲ್ಲ ಫ್ರೆಂಡ್ಸ್, 1 ಅವರಿಂದ ಅವ್ರು ಸಿಗರೇಟ್ ಸೇದಿಲ್ಲ ಅಂತ ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅವ್ರಿಗೆ. ಇವಾಗ ಅವ್ರೊಂದು ಸಿಗರೇಟ್ ಸೇದ್ಕೊಂಬರ್ತಾರೆ. ಅಲ್ಲಿವರೆಗೂ ಲೆಟ್ಸ್ ಟೇಕ್ ಎ ಶಾರ್ಟ್ ಬ್ರೇಕ್. ಖುಷಿ ಯಾರಿಗೆ ಬೇಡ, ಆದರೆ ಯಾವ ಬೆಲೆಗೆ ಧೂಮ್ರಪಾನಕ್ಕೆ ಬೆಲೆ ತೆರಬೇಕಾದೀತು. ಧೂಮ್ರಪಾನ ನಿಮಗೆ ಹಾನಿಕಾರಕ ಮತ್ತು ನಿಮ್ಮ ಪ್ರೀತಿ ಪಾತ್ರರಿಗೂ. ಧೂಮ್ರಪಾನಕ್ಕೆ ಬೆಲೆ ತೆರಬೇಕಾದೀತು. ಇವರು ಅಂದರೆ ಸಿಗರೇಟು ಅಂದರೆ ಇವರು. ಚಿಕ್ಕ ವಯಸ್ಸಲ್ಲೇ ಸಿಗರೇಟ್ ಸೇದೋದು ಕಲಿತು ಸಿಗರೇಟ್ ಸೇದೋದ್ರಲ್ಲೇ ಗಿನ್ನಿಸ್ ರೆಕಾರ್ಡ್ ಮಾಡಿರೋ ಇವರು ಇದುವರೆಗೆ ಎಷ್ಟು ಸಿಗರೇಟ್ ಸೇದಿದ್ದಾರೆ ಅಂತ ಇವ್ರಿಗೆ ಗೊತ್ತಿಲ್ಲ. ಸೊ ಲೆಟ್ಸ್ ವೆಲ್ಕಮ್ ನಮ್ಮ ಪ್ರೀತಿಯ ಸಿಗರೇಟ್ ಕಿಂಗ್ ಮತಗೌ. ಮತ್ತೊಮ್ಮೆ ಸಿಗರೇಟ್ ವಿತ್ ಕರ್ಣ ಕಾರ್ಯಕ್ರಮಕ್ಕೆ ನಿಮ್ಗೆಲ್ರಿಗೂ ಸ್ವಾಗತ. ಬನ್ನಿ, ಮತಗೌರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ. ನಮಸ್ಕಾರ. ಸರ್ ಹೇಳಿ, ಯಾಕೆ ಈ ಸಿಗರೇಟ್ ಮೇಲೆ ನಿಮ್ಗೆ ಇಷ್ಟು ಪ್ರೀತಿ? ನೋಡಿ, ಸಿಗರೇಟ್ ನನ್ನ ಜೀವನದ ಒಂದು ಅವಿಭಾಜ್ಯ ಅಂಗ. ನಾನಿಲ್ಲದೆ ಸಿಗರೇಟ್ ಇರ್ಬೋದು, ಬಟ್ ಸಿಗರೇಟ್ ಇಲ್ಲದೆ ನಾನು ಇರೋಕ್ಕಾಗಲ್ಲ. ನನ್ನ ಲೈಫಲ್ಲಿ ಸುಖ ಇರಲಿ, ದುಃಖ ಇರಲಿ, ನೋವು ನಲಿವು ಏನೇ ಇರಲಿ, ಎಲ್ಲ ಟೈಮ್ನಲ್ಲೂ ನನ್ನ ಜೊತೆಗಿರೋದು ಈ ಸಿಗರೇಟ್ ಮಾತ್ರ. ಸೂಪರ್ ಸರ್. ಸರ್, ನೀವು ಸ್ಕೂಲಲ್ಲಿ ಇರ್ಬೇಕಾದ್ರೆ ಸಿಗರೇಟ್ ಸೇದು ಕಲ್ತ್ರಿ ಅಂತ ಕೇಳ್ಪಟ್ಟೆ, ನಿಜಾನಾ ಸರ್? ಹೌದು, ನಾನು 5ನೇ ಕ್ಲಾಸ್ ಓದ್ಬೇಕಾದ್ರೆ ಫಸ್ಟ್ ಸಿಗರೇಟ್ ಸೇದಿದ್ದು. ಅದಕ್ಕೂ ಮುಂಚೆ ಬೀಡಿ ಸೇದ್ತಾ ಇದ್ದೆ. ಏನು, ಬೀಡಿನಾ? ಹೌದು, ಅದೊಂದು ಇನ್ಸಿಡೆಂಟ್ ನೆನಪಿದೆ ನನಗೆ. ಒಂದ್ಸಲ ಬೀಡಿ ಸೇದ್ಬೇಕಾದ್ರೆ ನಮ್ಮ ಅಪ್ಪನ ಹತ್ರ ತಗೊಳಕೊಂಡ್ಬಿಟ್ಟಿದೆ. ಅದೇನು ಇನ್ಸಿಡೆಂಟ್, ನಮಗೂ ಸ್ವಲ್ಪ ಹೇಳಿ ಸರ್. ಅವಾಗ ನಾನು 4ನೇ ಕ್ಲಾಸು. ಮನೇಲಿ ಗೊತ್ತಾಗದಂಗೆ ಅಲ್ಲಿ ಕದ್ದು ಮುಚ್ಚಿ ಬೀಡಿ ಸೇದ್ತಾ ಇದ್ದೆ. ಒಂದ್ಸಲ ನಾನು ಬೀಡಿ ಸೇದಾದ ನಮ್ಮ ಫ್ರೆಂಡ್ ಭರತ್ ಅನ್ನೋನು ನೋಡ್ಬಿಟ್ಟು ನಿಮ್ಮ ಅಪ್ಪಂಗೆ ಹೇಳ್ತೀನಿ ಅಂತ ಎದುರಿಸ್ಬಿಟ್ಟ. ಹೋಮ್ವರ್ಕ್ ಬರ್ಕೊಡ್ಲಿಲ್ಲ ಅಂದರೆ ನಿಮ್ಮ ಅಪ್ಪಂಗೆ ಹೇಳ್ತೀನಿ ಅಂತ ಬ್ಲಾಕ್ ಮೇಲ್ ಮಾಡೋಕ್ಕೆ ಶುರು ಮಾಡಿಬಿಟ್ಟ. ನಾನು ನನ್ನ ಹೋಮ್ವರ್ಕೇ ಬರೀತಾ ಇರಲಿಲ್ಲ, ಅವನ ಹೋಮ್ವರ್ಕಿನ ಎಲ್ಲಿಂದ ಬರ್ಕೊಡ್ಲಿ? ಸೊ ನಾನು ಬರ್ಕೊಡ್ಲಿಲ್ಲ. ಅದಾದಮೇಲೆ ಅವನು ನಾನು ಬೀಡಿ ಸೇದೋದನ್ನ ಒಂದು ವೀಡಿಯೋ ಮಾಡ್ಕೊಂಡ್ಬಿಟ್ಟು ನಮ್ಮ ಅಪ್ಪನ ಹತ್ರ ತಗೊಂಡೋಗಿ ತೋರಿಸ್ಬಿಟ್ಟ. ನಮ್ಮ ಅಪ್ಪ ನನ್ನ ರೂಮಲ್ಲಿ ಹಾಕೊಂಡು ಇಕ್ಲಾ ಇಕ್ಬಿಟ್ಟಿತ್ತು. ನಮ್ಮ ಅಪ್ಪ ನಮ್ಮನ್ನು ನೋಡಿಬೇಕಾದ್ರೆ ಅವ್ನು ಭರತ್ ಏನು ಮಾಡ್ತಿದ್ದ, ಹೊಡೆಯೋದು ನೋಡ್ಬಿಟ್ಟು ಅಳ್ತಾ ಇದ್ದ, ಅಂಕಲ್ ಹೊಡಿಬೇಡಿ, ಬಿಟ್ಬಿಡಿ ಅಂತ. ಅದಾದಮೇಲೆ ನಾನು ಇನ್ನು ಮುಂದೆ ಬೀಡಿ ಸೇದಲ್ಲ ಅಂತ ದೇವ್ರ ಮುಂದೆ ಪ್ರಮಾಣ ಮಾಡಿದೆ. ನಿಜವಾಗ್ಲೂ ನೀವು ಪ್ರಮಾಣ ಮಾಡಿದ್ರಾ? ಹೌದು, ಬೀಡಿ ಸೇದಲ್ಲ ಅಂತ ಪ್ರಮಾಣ ಮಾಡಿದೆ. ಸೊ ಅವಾಗಿಂದ ಸಿಗರೇಟ್ ಸೇದಬೇಕು ಅಂತ ಡಿಸೈಡ್ ಮಾಡಿದೆ. ಸೂಪರ್ ಸರ್. ಯಾಕೆ ನಿಮ್ಗೆ ಸ್ಟಾರ್ಟಿಂಗ್ ಬೀಡಿ ಸಿಗರೇಟ್ ಸೇದಬೇಕು ಅನ್ನಿಸ್ತು? ನಿಮ್ಗೆ ಯಾರಾದರೂ ಇನ್ಸ್ಪಿರೇಷನ್ ಇದ್ದಾರಾ? ಆ್ಯಕ್ಚುಲಿ ನನಗೆ ಬೀಡಿ ಸೇದೋದಕ್ಕೆ ನಮ್ಮ ತಾತ ಇನ್ಸ್ಪಿರೇಷನ್ನು. ನಾನು ಚಿಕ್ಕವನಿದ್ದಾಗ ನಮ್ಮ ತಾತ ಮನೇಲಿ ಬೀಡಿ ಸೇದ್ತಾ ಇದ್ರು. ಅದು ಬೀಡಿ ಸೇದ್ಬೇಕಾದ್ರೆ ಡಿಸೈನ್ ಆಗಿ ಸರ್ಕಲ್ ಥರ ಎಲ್ಲ ಹೊಗೆ ಬಿಡ್ತಾಯಿದ್ರು. ಒಂದ್ಸಲ ಮೂಗಿಂದ ಬಿಡೋದು, ಒಂದ್ಸಲ ಬಾಯಿಂದ ಬಿಡೋದು. ಅದನ್ನೆಲ್ಲ ನೋಡಿ ನಮ್ಗೆ ಏನೋ ಒಂಥರ ಖುಷಿ ಆಗ್ತಾಯಿತ್ತು. ಏನೋ ಒಂಥರ ನಾವು ಬೀಡಿ ಸೇದಬೇಕು ಅಂತ ಅನ್ಸೋಕ್ಕೆ ಶುರುವಾಯಿತು. ಆಮೇಲೆ ನಮ್ಮಪ್ಪ ಸಿಗರೇಟ್ ಸೇದೋ ಸ್ಟೈಲು, ಲೈಟ್ರಲ್ಲಿ ಸಿಗರೇಟ್ ಹಚ್ಕೊಳ್ಳೋದು, ಅದೆಲ್ಲ ಒಂಥರ ಓಮ್ ಫಿಲಮಲ್ಲಿ ಶಿವಣ್ಣ ಅವ್ರ ಎಂಟ್ರಿ ಸೀನ್ ಇದೆಯಲ್ಲ, ಆ ಥರ ಫೀಲ್ ಆಗ್ತಾ ಇತ್ತು. ಸೊ ನನಗೂ ಕೂಡ ಸಿಗರೇಟ್ ಸೇದಬೇಕು ಅಂತ ಕೂಡ ಅನ್ನಿಸ್ತಾ ಇತ್ತು. ಮತ್ತು ಮನೇಲಿ ಬೀಡಿ ಸಿಗರೇಟು ತರೋದಕ್ಕೆ ನನ್ನನ್ನೇ ಅಂಗಡಿಗೆ ಕಳಿಸ್ತಾ ಇದ್ರು. ಅಂಗಡಿಯಿಂದ ತರಬೇಕಾದ್ರೆ ನಾನಾದರೂ ಸ್ಮೆಲ್ ನೋಡ್ತಾ ಇದ್ದೆ, ಏನೋ ಒಂಥರ ಎಕ್ಸೈಟ್ಮೆಂಟ್ ಫೀಲ್ ಆಗ್ತಾ ಇತ್ತು, ಒಂಥರ ಕ್ಯೂರಿಯಾಸಿಟಿ. ಸ್ಮೆಲ್ಲೇ ಆ ಥರ ಇದೆಯಲ್ಲ, ಅದು ಬೀಡಿ ಸಿಗರೇಟ್ ಸೇದಿದ್ರೆ ಯಾವ ಥರ ಫೀಲ್ ಇರುತ್ತೆ ಅಂತ ಕ್ಯೂರಿಯಾಸಿಟಿ ಬರ್ತಾ ಇತ್ತು. ಮತ್ತು ನಾನೇನು ಮಾಡ್ತಾಯಿದ್ದೆ, ನಮ್ಮ ಮನೇಲಿ ಅರ್ಧ ಸೇದಿಬಿಟ್ಟಿರೋ ಬೀಡಿ ಸಿಗರೇಟ್ಗಳನ್ನೆಲ್ಲ ತೊಗೊಂಡೋಗ್ಬಿಟ್ಟು ನಮ್ಮ ಫ್ರೆಂಡ್ ಮಂಜ ಅಂತ ಇದ್ದ, ಅವನಿಗೆ ಕೊಡ್ತಾ ಇದ್ದೆ. ಮಂಜ ಅಂದರೆ ಯಾರು ಸರ್? ಅವನ ಬಗ್ಗೆ ನಾನು ಹೇಳಲೇಬೇಕು. ಮಂಜ ಅಂದರೆ ನಮ್ಮ ಪಕ್ಕದ ಮನೆ ಹುಡುಗ. ಅವನು ನಾನು ಆ್ಯಕ್ಚುಲಿ ಚಿಕ್ಕ ವಯಸ್ಸಿನಿಂದ ಚಡ್ಡಿ ದೋಸ್ತು, ಯಾವಾಗಲೂ ಜೊತೆಗೆ ಇರ್ತಿದ್ವಿ. ಅವನು ಆ್ಯಕ್ಚುಲಿ 3ನೇ ಕ್ಲಾಸ್ ಇದ್ದಾಗಲೇ ಬೀಡಿ ಸೇದೋದು ಕಲ್ತಿದ್ದ. ನಮ್ಮಮ್ಮ ಅವನ ಜೊತೆ ಸೇರ್ಬೇಡ ಅಂತ ತುಂಬ ಹೇಳ್ತಾ ಇತ್ತು, ಆದರೂ ಕೂಡ ನಾನು ಅವನ ಜೊತೆನೇ ಹೋಗ್ತಾ ಇದ್ದೆ. ನನಗೆ ಆ್ಯಕ್ಚುಲಿ ಬೀಡಿ ಸಿಗರೇಟು ಸೇದಬೇಕು ಅಂತ ಆಸೆ ಏನೋ ಇತ್ತು, ಅನ್ನಿಸ್ತಾನೋ ಇತ್ತು. ಬಟ್ ಏನಂದರೆ ಭಯ ಆಗ್ತಾ ಇತ್ತು ನನಗೆ. ಏನಾಗುತ್ತೋ ಏನೋ, ಫಸ್ಟ್ ಟೈಮು ಬೀಡಿ ಸಿಗರೇಟ್ ಸೇದಬೇಕಾದ್ರೆ ತಲೆ ಸುತ್ತ ಬರುತ್ತೋ, ಕೆಮ್ಮಾಗುತ್ತೋ ಏನೋ ಅಂತ. ಅವಾಗ ನಮ್ಮ ಫ್ರೆಂಡ್ ಮಂಜಾನೆ ನನಗೆ ಧೈರ್ಯ ತುಂಬಿ, ಏನೂ ಆಗಲ್ಲ, ನಮ್ಮ ಮನೇಲೂ ಹೇಳಲ್ಲ, ಯಾರಿಗೂ ಹೇಳಲ್ಲ ಅಂತ ಧೈರ್ಯ ತುಂಬಿ ಬೀಡಿ ಸಿಗರೇಟ್ ಸೇದೋದ ಕಲಿಸ್ಕೊಟ್ಟಿದ್ದು. ಇವತ್ತು ನಾನು ಈ ಪೊಸಿಷನಲ್ಲಿ ಇದ್ದೀನಿ ಅಂದರೆ ಅದಕ್ಕೆ ಅವನೇ ಕಾರಣ.
ನಾನು ಅವನ್ನ ತುಂಬ ನೆನಪು ಮಾಡ್ಕೋತೀನಿ. ಓ ನೈಸ್. ಇವಾಗ ಇಲ್ಲಿದ್ದಾರೆ ನಿಮ್ಮ ಫ್ರೆಂಡ್ ಮಂಜಾ ಅವರು? ಇವತ್ತು ಅವನು ಆ್ಯಕ್ಚುಲಿ ನಮ್ಮ ಜೊತೆ ಇಲ್ಲ. 2 ವರ್ಷದಿಂದ ಅವನು ನಮ್ಮನ್ನೆಲ್ಲ ಬಿಟ್ಟು ಹೋದ. ಓಹ್ ಸಾರಿ ಸರ್, ಏನಾಯಿತು ಸರ್ ಅವ್ರಿಗೆ? ಅವ್ನಿಗೆ ಆ್ಯಕ್ಚುಲಿ ಕ್ಯಾನ್ಸರ್, ಲಂಗ್ ಕ್ಯಾನ್ಸರ್ ಆಗಿತ್ತು. ನಾನು ಅವನ್ನ ತುಂಬ ಮಿಸ್ ಮಾಡ್ಕೋತೀನಿ. ಅವನೇನಾದ್ರೂ ಇವತ್ತು ಬದುಕಿದ್ದಿದ್ರೆ ನನ್ನ ಜಾಗದಲ್ಲಿ ಅವನು ಇರ್ತಾ ಇದ್ದ ಅನಿಸುತ್ತೆ. ಸೋ ಸ್ಯಾಡ್ ಸರ್. ಸರ್ ಸಿಗರೇಟ್ ಸೇದೋದ್ರಿಂದ ಲಂಗ್ ಕ್ಯಾನ್ಸರ್ ಬರುತ್ತೆ ಅಂತಾರೆ, ನಿಜಾನಾ ಸರ್? ಹೌದು, ನಿಜಾನೇ. ಆದರೂ ಯಾಕೆ ಸಿಗರೇಟ್ ಸೇದಬೇಕು? ನೋಡಿ, ಸಿಗರೇಟ್ ಪ್ಯಾಕ್ ಮೇಲೆ ವಾರ್ನಿಂಗ್ ಕೊಟ್ಟಿರ್ತಾರೆ ಕ್ಯಾನ್ಸರ್ ಬರುತ್ತೆ ಅಂತ. ಆದರೂ ಕೂಡ ನಾವು ಸಿಗರೇಟ್ ಸೇದ್ತೀವಿ. ಯಾಕಂದರೆ ನಮ್ಮ ಜನ ಯಾವುದನ್ನು ಮಾಡಬಾರ್ದು ಅಂತ ಹೇಳ್ತೀವೋ ಅದನ್ನೇ ಜಾಸ್ತಿ ಮಾಡೋದು. ಹೌದು ಹೌದು. ಸಿಗರೇಟ್ ಸೇದಿದ್ರೆ ಕ್ಯಾನ್ಸರ್ ಬರುತ್ತೆ. ಕ್ಯಾನ್ಸರ್ ಅಷ್ಟೇ ಅಲ್ಲ, ಹಾರ್ಟ್ ಪ್ರಾಬ್ಲಮ್ ಕೂಡ ಆಗುತ್ತೆ. ಆದರೂ ಕೂಡ ಸಿಗರೇಟ್ ಸೇದಬೇಕು. ಆ್ಯಕ್ಚುಲಿ ಹೆಂಗಿದ್ರೆ ನಾವು ಒಂದಲ್ಲ ಒಂದು ದಿನ ಸಾಯಲೇಬೇಕು. ಸಿಗರೇಟ್ ಸೇದಿದ್ರೆ ಸ್ವಲ್ಪ ಬೇಗ ಸಾಯ್ತೀವಿ ಅಷ್ಟೇ. ಬದುಕಿದ್ರೆ ಕೆಲಸ ಮಾಡಬೇಕು, ದುಡಿಬೇಕು, ಹೆಂಡತಿ ಮಕ್ಕಳು ಅಪ್ಪ ಅಮ್ಮನ್ನೆಲ್ಲ ಸಾಕಬೇಕು. ಇರೋಷ್ಟು ದಿನ ಎಂಜಾಯ್ ಮಾಡ್ಕೊಂಡು ಬೇಗ ಸತ್ತೋದ್ರೆ ಯಾವ ಟೆನ್ಷನ್ ಇರಲ್ವಾ? ಹೆಂಡತಿ ಮಕ್ಕಳು ಬೀದಿಗೆ ಬಿದ್ದರೂ ಕೂಡ ನಾವು ಸ್ವರ್ಗದಲ್ಲಿ ರಂಬೆ ಮೇನಕ್ಕೆ ಊರ್ವಶಿಯರ ಜೊತೆ ಎಂಜಾಯ್ ಮಾಡ್ತಾ ಇರ್ಬೋದಲ್ವಾ? ಎಂಥ ಯೋಚನೆ ಸರ್ ನಿಮ್ಮದು. ಸೂಪರ್ ಸರ್, ವಿ ಆರ್ ಪ್ರೌಡ್ ಆಫ್ ಯು ಸರ್. ಇರಲಿ ಇರಲಿ ಸರ್, ನೀವು ಆವಾಗಲೇ ಹೇಳಿದ್ರಿ 5ನೇ ಕ್ಲಾಸಲ್ಲಿ ಫಸ್ಟ್ ಸಿಗರೇಟ್ ಸೇದಿದ್ದು ಅಂತ. ಹೌದೌದು. ಅದಕ್ಕೂ ಮುಂಚೆ ನೀವು ಸಿಗರೇಟ್ ಕಲಿಯೋಕ್ಕೆ ಬೇರೆ ಏನೋ ಕಾರಣಗಳಿದ್ವಾ ಸರ್? ಅದು ಏನಾಯಿತು ಅಂದರೆ, ನಾನು ಬೇರೆಯವರು ಸಿಗರೇಟ್ ಸೇದೋದನ್ನು ನೋಡ್ತಾ ಇದ್ನಲ್ಲ, ಅವರೆಲ್ಲ ಹೇಳ್ತಾ ಇದ್ರು ಸಿಗರೇಟ್ ಸೇದಿದ್ರೆ ಏನೇ ಟೆನ್ಷನ್ನು ಸ್ಟ್ರೆಸ್ಸು ಏನೇ ಇದ್ರೂ ಕೂಡ ಏನೋ ಒಂಥರ ರಿಲೀಫ್ ಆಗುತ್ತೆ ಅಂತ. ನನಗೂ ಒಂಥರ ಕ್ಯೂರಿಯಾಸಿಟಿ, ಯಾವ ಥರ ಫೀಲ್ ಆಗುತ್ತೆ. ನನಗೂ ಏನಾದರೂ ಟೆನ್ಷನ್ ಆದಾಗ, ತುಂಬ ಬೇಜಾರಾದಾಗ ಸಿಗರೇಟ್ ಸೇದಿದ್ರೆ ಒಂಥರ ಮನಸ್ಸಿಗೆ ನೆಮ್ಮದಿ ಸಿಗ್ಬೋದು ಅಂತ ಅನ್ಸೋಕ್ಕೆ ಶುರುವಾಯಿತು. ನನ್ನ ಫ್ರೆಂಡ್ ಮಂಜಾ ಬೇರೆ ಸಿಗರೇಟ್ ಸೇದೋ ಏನಾಗಲ್ಲ ಅಂತ ಹೇಳ್ತಾ ಇದ್ದ. ಸೊ ಅದರಿಂದ ನಾನು ಸಿಗರೇಟ್ ಸೇದೋದು ಕಲಿತೆ. ಸರ್, ಸಿಗರೇಟ್ನ ಮತ್ತೆ ಮತ್ತೆ ಸೇದಬೇಕು ಅಂತ ಯಾಕೆ ಅನಿಸುತ್ತೆ? ಅದು ಏನಾಗುತ್ತೆ ಅಂದರೆ, ನಾವು ಸಿಗರೇಟ್ ಸೇದಾಗ ನಮ್ಗೆ ಏನೋ ಒಂಥರ ರಿಲೀಫ್ನೆಸ್ ಸಿಗುತ್ತಲ್ಲ, ಅದು ಟೆಂಪ್ರರಿ. ಸ್ವಲ್ಪ ಹೊತ್ತಾದಮೇಲೆ ಮತ್ತೆ ಅದೇ ಟೆನ್ಷನು, ಮತ್ತೆ ಅದೇ ಸ್ಟ್ರೆಸ್ಸು. ಅವಾಗ ಏನಾಗುತ್ತೆ, ಮತ್ತೆ ನಮಗೆ ರಿಲೀಫ್ ಆಗಬೇಕಲ್ಲ, ಮತ್ತೆ ಸಿಗರೇಟ್ ಸೇದಬೇಕು ಅನಿಸುತ್ತೆ. ಸೊ ಹಂಗೆ ಕಂಟಿನ್ಯೂ ಮಾಡ್ತಾ ಹೋಗ್ತೀವಿ. ಹಂಗಾಗಿ ನಾವು ಅದಕ್ಕೆ ಸಿಗರೇಟ್ಗೆ ಅಡಿಕ್ಟ್ ಆಗಿಬಿಡ್ತೀವಿ. ನೀವು ನಂಬ್ತಿರೋ ಬಿಡ್ತಿರೋ, ನಾನು ಸಿಗರೇಟ್ ಸೇದಲಿಲ್ಲ ಅಂದರೆ ಬೆಳಗ್ಗೆ ನನಗೆ ಬಾತ್ರೂಮ್ ಬರಲ್ಲ. ಓ ಮೈ ಗಾಡ್, ನೀವು ಈ ಲೆವೆಲ್ಗೆ ಸಿಗರೇಟ್ಗೆ ಅಡಿಕ್ಟ್ ಆಗಿದ್ದೀರಾ ಅಂದರೆ ಹ್ಯಾಟ್ಸ್ ಆಫ್ ಟು ಯು ಸರ್. ಥ್ಯಾಂಕ್ ಯು. ಸರ್, ಈ ಹುಡುಗರು ಮನೇಲಿ ಗೊತ್ತಾಗ್ದಂಗೆ ಕದ್ದು ಮುಚ್ಚಿ ಸಿಗರೇಟ್ ಸೇದ್ತಾರಲ್ಲ, ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ನೋಡಿ, ಕದ್ದು ಮುಚ್ಚಿ ಸಿಗರೇಟ್ ಸೇದೋ ಅವಶ್ಯಕತೆನೇ ಇಲ್ಲ. ದೊಡ್ಡವರು ಹುಡುಗರ ಎದುರಿಗೆ ಸಿಗರೇಟ್ ಸೇದ್ಬೋದು ಅಂದರೆ ಹುಡುಗರು ಕೂಡ ದೊಡ್ಡವ್ರ ಎದುರಿಗೆ ಸಿಗರೇಟ್ ಸೇದ್ಬೋದಲ್ವಾ? ಆದರೂ ಈ ದೊಡ್ಡವರು ಸಿಗರೇಟ್ ಸೇದೋದು ತಪ್ಪು ಅಂತ ಹೇಳ್ತಾರಲ್ಲ. ಹಾಗೇನಿಲ್ಲ. ಫಾರ್ ಎಕ್ಸಾಂಪಲ್ ನನ್ನ ವಿಷಯನೇ ತಗೊಳ್ಳಿ. ಈಗ ನಮ್ಮ ತಾತನ ಮತ್ತು ನಮ್ಮ ಅಪ್ಪನ ಊರಲ್ಲೆಲ್ಲ ತುಂಬ ಒಳ್ಳೆಯವರು ಅನ್ನೋ ಮಾತಾಡೋದು ಕೇಳಿದ್ದೀನಿ ನಾನು. ಈಗ ನಮ್ಮ ತಾತ ಬೀಡಿ ಸೇದ್ತಾರೆ ಮತ್ತು ನಮ್ಮ ಅಪ್ಪ ಸಿಗರೇಟ್ ಸೇದ್ತಾರೆ. ನಮ್ಮ ತಾತ ಮತ್ತು ನಮ್ಮ ಅಪ್ಪ ತುಂಬ ಒಳ್ಳೆಯವರು. ಮತ್ತು ಒಳ್ಳೆಯವರು ಬೀಡಿ ಸಿಗರೇಟ್ ಸೇದ್ತಾರೆ ಅಂದರೆ ಒಳ್ಳೆಯವ್ರು ಮಾಡೋ ಕೆಲಸ ಕೆಟ್ಟದ್ದು ಹೆಂಗಾಗುತ್ತೆ? ಅದು ಒಳ್ಳೇದೇ ಅಲ್ವಾ? ಏನು ಲಾಜಿಕ್ ಸರ್ ನಿಮ್ಮದು? ಲಾಜಿಕ್ ಅಷ್ಟೇ ಅಲ್ಲ, ಇದೇ ಸತ್ಯ. ಸರ್, ನೀವು ಯಾವಾಗಾದರೂ ಈ ಸಿಗರೇಟ್ ಸೇದೋದನ್ನ ಬಿಡಬೇಕು ಅಂತ ಯೋಚನೆ ಮಾಡಿದ್ರಾ ಸರ್? ಆ್ಯಕ್ಚುಲಿ ನಮ್ಮ ಅಮ್ಮ ನನಗೆ ಸಿಗರೇಟ್ ಸೇದೋದು ಬಿಡು ಅಂತ ತುಂಬ ಹೇಳ್ತಾ ಇತ್ತು. ಬಟ್ ನಾನು ತಲೆ ಕೆಡಿಸ್ಕೊಂಡಿರಲಿಲ್ಲ. ಬಟ್ ನಾನು ಡಿಗ್ರಿಲಿದ್ದಾಗ ಒಂದು ಹುಡುಗಿನ ಲವ್ ಮಾಡೋಕ್ಕೆ ಶುರು ಮಾಡಿದೆ. ಲವ್ವಾ? ಹೌದು. ಯಾರು ಸರ್ ಆ ಹುಡುಗಿ? ನೀವೇನೇ ತಪ್ಪು ತಿಳ್ಕೊಳ್ಳಲ್ಲ ಅಂದರೆ ಒಂದು 5 ನಿಮಿಷ ಟೈಮ್ ಕೊಟ್ಟರೆ. ಸರಿ, ಓಕೆ, ಬನ್ನಿ ಸರ್. ಅದೇನಂದರೆ, ನನಗೆ ತುಂಬ ಹೊತ್ತು ಸಿಗರೇಟ್ ಸೇದಂಗೆ ಇರೋಕ್ಕಾಗಲ್ಲ. ನನಗೆ ತಲೆ ಓಡಲ್ಲ, ಏನು ಮಾತಾಡಬೇಕು ಅಂತಲೇ ಗೊತ್ತಾಗಲ್ಲ. ಹಾಗಾಗಿ ಸೇರ್ತಾ ಸರ್, ಒಂದು ಸಿಗರೇಟ್ ಇದ್ರೆ ಕೊಡ್ತೀರಾ? ಒಂದೇ ಬರೋ ಇದ್ದಿದ್ದು. ಓಕೆ, ಯಾರು ಸರ್ ಆ ಹುಡುಗಿ? ಆ ಹುಡುಗಿ ವಿಷಯ ಬಿಡಿ. ಆ ಹುಡುಗಿ ಹೇಳಿದ್ಲು ಅಂತ ನಾನು ಸಿಗರೇಟ್ ಸೇದೋದು ಬಿಟ್ಟಿದ್ದೆ. ಅದಾದಮೇಲೆ 6 ತಿಂಗಳಾದ್ಮೇಲೆ ಆ ಹುಡುಗಿ ನಾನು ಬಿಟ್ಟೋದ್ಲು. ಸಿಗರೇಟ್ ಮತ್ತೆ ನಾನು ಕೈಗೆ ಬಂತು. ಹುಡುಗಿ ಬಿಟ್ಟೋದ್ಮೇಲೆ ನಿಮ್ಗೆ ಯಾರಾದರೂ ಒಳ್ಳೆ ಬೆಸ್ಟ್ ಪಾರ್ಟ್ನರ್ ಅಂತ ಯಾರಾದರೂ ಸಿಕ್ಕರಾ ಸರ್? ನೋಡಿ, ಹುಡುಗಿ ಸಿಗೋಕ್ಕೂ ಮುಂಚೆ ಮತ್ತು ಹುಡುಗಿ ಬಿಟ್ಟೋದ್ಮೇಲೆ ಕೂಡ ನನಗೆ ಒಳ್ಳೆ ಪಾರ್ಟ್ನರ್ ಉಳ್ಕೊಂಡಿದ್ದು ಸಿಗರೇಟ್ ಒಂದೇ. ಓಹ್ ಸೂಪರ್ ಸರ್. ಮಿಕ್ಕಿದ್ದೆಲ್ಲ ಅಲ್ಲಿ ಕುತ್ಕೊಂಡು ಮಾತಾಡೋಣ ಬನ್ನಿ ಸರ್. ಬನ್ನಿ ಸರ್, ಕುತ್ಕೊಂಡು ಮಾತಾಡೋಣ. ಇನ್ನೊಂದು ವಿಷಯ ಏನಂದರೆ, ನಾನು ಡಿಗ್ರಿ ಓದ್ಬೇಕಾದ್ರೆ ನನ್ನ ಫ್ರೆಂಡ್ ಒಬ್ಬ ನಮ್ಮ ಕ್ಲಾಸ್ಮೇಟ್ ಒಂದು ಹುಡುಗಿನ ತುಂಬ ಇಷ್ಟಪಡ್ತಾ ಇದ್ದ. ಹುಡುಗ ತುಂಬ ಒಳ್ಳೆ ಹುಡುಗ, ಚೆನ್ನಾಗಿ ಓದ್ತಾ ಇದ್ದ, ಒಳ್ಳೆ ಮನೆತನ, ಯಾವುದೇ ಬ್ಯಾಡ್ ಹ್ಯಾಬಿಟ್ಸ್ ಇರಲಿಲ್ಲ. ಆದರೂ ಕೂಡ ಆ ಹುಡುಗಿ ಅವನ್ನ ರಿಜೆಕ್ಟ್ ಮಾಡ್ತು. ರೀಸನ್ ಏನಿರ್ಬೋದು ಹೇಳಿ? ಏನು ರೀಸನ್ ಸರ್, ನೀವು ಹೇಳಿ. ಆ ಹುಡುಗಿ ಪ್ರಕಾರ ಅವನು ಗಂಡಸೇ ಅಲ್ಲ. ವಾಟ್? ಏನೋ? ಹೌದು. ಏನಂದರೆ, ಆ ಹುಡುಗಿ ಪ್ರಕಾರ ಯಾವುದೇ ಕೆಟ್ಟ ಚಟ ಇಲ್ದವನು ಗಂಡಸೇ ಅಲ್ವಂತೆ. ಸೊ ಅವನಿಗೆ ಯಾವುದೇ ಕೆಟ್ಟ ಚಟಗಳಿರಲಿಲ್ಲ. ಸೊ ಹಂಗಾಗಿ ಆ ಹುಡುಗಿಯನ್ನ ರಿಜೆಕ್ಟ್ ಮಾಡ್ತು. ಈ ಥರ ವಿಷಯ ನಂಗೆ ಗೊತ್ತೇ ಇರಲಿಲ್ವಲ್ಲ ಸರ್. ಆಮೇಲೆ ನಾನು ಅವನಿಗೆ ಸಿಗರೇಟ್ ಸೇದೋದು ಹೇಳ್ಕೊಟ್ಟೆ. ಈಗ ಸದ್ಯಕ್ಕೆ ಒಂದು 10-15 ಹುಡುಗಿರನ್ನ ಮೇಂಟೈನ್ ಮಾಡ್ತಾ ಇದ್ದಾನೆ. ಈ ಸಿಗರೇಟ್ ಸೇದೋದು ಫ್ಯಾಷನ್ ಆಗ್ಬಿಟ್ಟಿದೆಯಲ್ವ ಇತ್ತೀಚೆಗೆ? ಹೌದು, ನಿಜ.
ನಮ್ಮ ಹಳ್ಳಿ ಕಡೆ ಈ ಸಿಗರೇಟ್ ಸೇದೋದನ್ನ ಏನೋ ಒಂಥರ ದೊಡ್ಡ ಅಪರಾಧ ಅನ್ನೋ ಥರ ನೋಡ್ತಾರೆ. ಬಟ್ ಸಿಟಿ ಕಡೆ ಬಂದರೆ ಅದೊಂಥರ ಟ್ರೆಂಡು, ಫ್ಯಾಷನು. ನೀವು ಈ IT ಕಂಪ್ನಿ ಮತ್ತು ಟೆಕ್ ಪಾರ್ಕ್ಗಳು ಇರ್ತಾವಲ್ಲ, ಅದ್ರ ಪಕ್ಕ ಇರೋ ಟೀ ಅಂಗಡಿ ಹತ್ರ ಹೋಗಿ ನೋಡಿ, ಹುಡುಗಿರು ಕೂಡ ಆರಾಮಾಗಿ ದಮ್ ಹೊಡಿತಾ ಸಿಗರೇಟ್ ಸೇತಾ ನಿಂತಿರ್ತಾರೆ. ನಮ್ಮ ಹಳ್ಳಿ ಹುಡುಗರಿನ ಯಾವಾಗ ಕಲಿತಾರೋ ಯಾವಾಗ ಮುಂದುವರಿತಾರೋ ನಂಗಂತೂ ಗೊತ್ತಿಲ್ಲ. ಹೌದು ಸರ್, ನಾನು ಹುಡುಗಿರು ಸಿಗರೇಟ್ ಸೇದೋದನ್ನ ನೋಡಿದ್ದೀನಿ. ಸರ್, ನೀವು ಸ್ಮೋಕಿಂಗ್ ಟ್ರೈನಿಂಗ್ ಸೆಂಟರ್ ಓಪನ್ ಮಾಡ್ತಿದ್ದೀರಾ ಅಂತ ಕೇಳ್ಪಟ್ಟೆ, ನಿಜಾನಾ ಸರ್? ಹೌದು, ನಿಜ. ಎಲ್ಲ ಪ್ರಿಪ್ರೇಷನ್ ಆಗಿದೆ. ಇನ್ನೊಂದು 2-3 ತಿಂಗಳೊಳಗಡೆ ಓಪನ್ ಮಾಡ್ತೀವಿ. ಹೌದು ಸರ್, ಏನು ಸರ್ ಇದ್ರ ಉದ್ದೇಶ? ಅದೇನೆಂದರೆ, ತುಂಬ ಜನ ಯುವಕರಿಗೆ ಸಿಗರೇಟ್ ಸೇದಬೇಕು ಅಂತ ಆಸೆ ಇರುತ್ತೆ, ಸಿಗರೇಟ್ ಸೇದಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಬಟ್ ಏನಂದರೆ ಅವರಿಗೆ ಸಿಗರೇಟ್ ಸೇದೋದು ಹೇಳ್ಕೊಡೋಕ್ಕಾಗಲಿ, ಸಿಗರೇಟ್ ತಂದುಕೊಡೋಕ್ಕಾಗಲಿ ಅದ್ರ ಬಗ್ಗೆ ಏನೋ ನಾಲೆಡ್ಜ್ ಇರೋಲ್ಲ. ಸುಮ್ಮನೆ ಅಲ್ಲಿ ಅವರು ಸೇದೋದನ್ನು ನೋಡಿರ್ತಾರೆ ಅಷ್ಟೇ. ಮನೇಲಿ ಪೇರೆಂಟ್ಸ್ ಕೂಡ ಹೇಳ್ಕೊಡೋಕ್ಕಾಗಲ್ಲ. ಅಂಥವರಿಗೆ ನಾವು ಉಚಿತವಾಗಿ ಸಿಗರೇಟ್ಸ್ ಹೆಂಗೆ ಸೇದಬೇಕು, ಎಷ್ಟು ಸೇದಬೇಕು, ಯಾವ ರೀತಿ ಸೇದಬೇಕು ಅಂತ ಹೇಳ್ಕೊಡ್ತಾ ಇದ್ದೀವಿ. ಅದಕ್ಕೋಸ್ಕರ ಈ ಟ್ರೈನಿಂಗ್ ಸೆಂಟರ್ ಓಪನ್ ಮಾಡ್ತಾ ಇದ್ದೀವಿ. ಈ ಮಕ್ಕಳ ಮೇಲೆ ಮತ್ತು ಸಮಾಜದ ಮೇಲೆ ನಿಮ್ಗಿರೋ ಕಾಳಜಿ ನೋಡಿ ನಂಗೆ ತುಂಬ ಖುಷಿ ಆಗ್ತಾ ಇದೆ ಸರ್. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು. ಇವತ್ತಿನ ಮಕ್ಕಳಲ್ವ ನಮ್ಮ ದೇಶದ ಮುಂದಿನ ಭವಿಷ್ಯ. ಸೊ ನಾನು ಯಾವಾಗ ಹೊಗೆ ತಿಂತೀನೋ ಗೊತ್ತಿಲ್ಲ. ನಾನು ಸಾಯೋದ್ರೊಳಗೆ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಕ್ಕಳಿಗೆ ಸಿಗರೇಟ್ ಸೇದೋದು ಹೇಳ್ಕೊಡೋಣ ಅಂತ ಒಂದು ಸಣ್ಣ ಪ್ರಯತ್ನ ಅಷ್ಟೇ. ತುಂಬ ಒಳ್ಳೆಯದು ಸರ್. ಈ ನಿಮ್ಮ ಕೆಲಸಕ್ಕೆ ನಮ್ಮ ಕಡೆಯಿಂದ ಶುಭ ಹಾರೈಕೆ ಸರ್. ಮುಂದೆ ಒಂದಿನ ನಿಮ್ಮ ಸ್ಮೋಕಿಂಗ್ ಟ್ರೈನಿಂಗ್ ಸೆಂಟರ್ ಏನಿದೆ ಅದಕ್ಕೆ ನಾವು ಭೇಟಿ ಕೊಡ್ತೀವಿ. ಇಷ್ಟು ಸಮಯ ಕೊಟ್ಟು ಈ ಕಾರ್ಯಕ್ರಮಕ್ಕೆ ಬಂದು ಇಷ್ಟೆಲ್ಲ ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದಕ್ಕೆ ಹಾಗೂ ಹಂಚ್ಕೊಂಡಿದ್ದಕ್ಕೆ ನಮ್ಮ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು ಸರ್. ಧನ್ಯವಾದ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ, ಸಿಗರೇಟ್ ಕಿಂಗ್ ಮತಗೋರ ಜೊತೆ ನಾವು ಮಾತುಕತೆ ನಡೆಸಿದ್ವಿ. ಆ ಮಾತು ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊತೀನಿ. ಮತ್ತೊಂದು ಕತೆ ಜೊತೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್. ರೆಡಿನಾ? ರೆಡಿ ಅಲ್ವಾ? ಬರಲ್ಲ? ಹೋಯ್ತು. ಅದೈತೆ ಜಾಸ್ತಿ ಹಿಡಿ ಟ್ರೈ ಮಾಡಿ. ಕೋಣ ಇಲ್ಲಿ. ಹೋಗೇನ ಬರಲ್ಲ. ಚೆನ್ನಾಗಿ ಬ್ಯಾಟ್ ಮಾಡುವಾಗ ರನ್ಔಟ್ ಆಗುವುದು ಕೆಟ್ಟ ಅನುಭವ. ನಿಮ್ಮ ಅಥವಾ ನಿಮ್ಮ ಜೊತೆಗಾರರ ತಪ್ಪು ಇದರ ಕಾರಣವಾಗಿರಬಹುದು. ತಂಬಾಕು ಸೇವನೆ ಅಪಾಯಕಾರಿ. ನೀವು ಧೂಮಪಾನ ಮಾಡಿದರು, ನಿಮ್ಮ ಸುತ್ತಲಿನವರು ಧೂಮಪಾನ ಮಾಡಿದರು. ಬುದ್ಧಿವಂತರಾಗಿ ತಂಬಾಕಿನಿಂದ ದೂರವಿರಿ, ರನ್ಔಟ್ ಆಗಬೇಡಿ.